ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 ಫಸ್ಟ್ ಪಂದ್ಯದಲ್ಲಿ ಇತಿಹಾಸ ಬರೆದ ವಿರಾಟ್ ಕೊಹ್ಲಿ ಮತ್ತು IPLನಲ್ಲಿ ಅತಿ ದೊಡ್ಡ ರೆಕಾರ್ಡ್ ಮಾಡಿದ್ದಾರೆ. IPLನಲ್ಲಿ ಇದನ್ನು ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಆದ ಕಾರಣ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಆದರೆ ಅದಕ್ಕೂ ಮುನ್ನ ನೀವು ವಿರಾಟ್ ಕೊಹ್ಲಿ ಅಭಿಮಾನಿಗಳಾಗಿ ಈ ವಿಡಿಯೋ ನೋಡುತ್ತಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, IPL 2025 ಮೊದಲ ಪಂದ್ಯಾಟ ಈಗಾಗಲೇ ಶುರುವಾಗಿ ಮೊದಲ ಇನ್ನಿಂಗ್ಸ್ ಮುಗಿದು RCB ಪಂದ್ಯ ಗೆದ್ದುಕೊಂಡಿದೆ. ಮೊದಲ ಪಂದ್ಯ ಹಾಲಿ ಚಾಂಪಿಯನ್ KKR ವರ್ಸಸ್ RCB ನಡುವೆ ನಡೆಯುತ್ತಿದೆ. ಈ ಪಂದ್ಯದಲ್ಲಿ RCB ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆದರೆ KKR ಆರಂಭದ ಪಂದ್ಯದಲ್ಲಿ 175 ರನ್ ಮಾಡುವ ಮೂಲಕ ಇದೀಗ RCB ಟಾರ್ಗೆಟ್ ನೀಡಿತು. ಇದೀಗ ಭರ್ಜರಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆರಂಭದಲ್ಲೇ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಇನ್ನು ಆರಂಭದಲ್ಲಿ ಓಪನಿಂಗ್ಸ್ ಬಂದಿದ್ದ ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಬ್ಯಾಟಿಂಗ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದರು. ಪವರ್ ಪ್ಲೇನಲ್ಲಿ ಕೊಹ್ಲಿ ಮತ್ತು ಸಾಲ್ಟ್ ಸೇರಿಕೊಂಡು 80 ರನ್ ಹೊಡೆದಿದ್ದಾರೆ. ಇನ್ನು ಸಾಲ್ಟ್ 31 ಬಾಲ್ಗೆ 56 ರನ್ ಬಾರಿಸಿದ್ದಾರೆ. ಇದರಲ್ಲಿ 9 ಬೌಂಡ್ರಿ ಮತ್ತು 2 ಸಿಕ್ಸರ್ ಸೇರಿದೆ. ಆ ಬಳಿಕ ಔಟ್ ಆದ ಸಾಲ್ಟ್ ನಂತರ ದೇವದತ್ ಪಡಿಕ್ಕಲ್ ಬಂದಿದ್ದಾರೆ. ಇದೀಗ ಕಿಂಗ್ ಕೊಹ್ಲಿ ಕೂಡ IPL ಆರಂಭದ ಪಂದ್ಯದಲ್ಲಿ 50 ರನ್ ಬಾರಿಸಿದ್ದಾರೆ. ಆರಂಭದಿಂದಲೂ ಅಗ್ರೆಸಿವ್ನಲ್ಲಿ ಆಡಿಕೊಂಡು ಬರುತ್ತಿರುವ ಕಿಂಗ್ ಕೊಹ್ಲಿ ಇದೀಗ ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ KKR ವಿರುದ್ಧ ಅರ್ಧ ಶತಕ ಬಾರಿಸಿದ್ದಾರೆ. ಇನ್ನು IPL ಆರಂಭದಿಂದಲೂ ಕಿಂಗ್ ಕೊಹ್ಲಿ RCB ಜೊತೆಗಿದ್ದು 2011ರಿಂದ 2023ರವರೆಗೆ ತಂಡದ ನಾಯಕರಾಗಿ ಕೊಹ್ಲಿ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾಗಿದ್ದಾರೆ. 252 ಪಂದ್ಯಗಳಲ್ಲಿ ದಾಖಲೆಯ 8004 ರನ್ ಇವರು ಗಳಿಸಿದ್ದಾರೆ. ಇದರಲ್ಲಿ 8 ಶತಕಗಳು ಮತ್ತು 55 ಅರ್ಧ ಶತಕಗಳಾಗಿವೆ. ಇನ್ನು ಭಾರತದಲ್ಲಿ ನಡೆದ IPLನಲ್ಲಿ 7000 ರನ್ ಬಾರಿಸಿದ ಮೊದಲ ಆಟಗಾರ ಎಂಬ ಹೆಮ್ಮೆ ಇವರಿಗಿದೆ. ಇನ್ನು ವಿರಾಟ್ ಕೊಹ್ಲಿ 400 T20 ಪಂದ್ಯಗಳನ್ನು ಆಡಿದ 3ನೇ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಇಂಡಿಯನ್ ಪ್ರೀಮಿಯರ್ ಲೀಗ್ 2025ರ ಸೀಸನ್ ಉದ್ಘಾಟನಾ ಪಂದ್ಯದಲ್ಲಿ ಅವರು ಈ ಸಾಧನೆ ಮಾಡಿದರು. ಇನ್ನು KKR ವಿರುದ್ಧ 1000 ರನ್ ಹೊಡೆದ 3ನೇ ಆಟಗಾರನಾಗಿ ವಿರಾಟ್ ಕೊಹ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಡೇವಿಡ್ ವಾರ್ನರ್ ಮತ್ತು ರೋಹಿತ್ ಶರ್ಮಾ ಹೊಡೆದಿದ್ದರು. ಇದೀಗ ಈ ಸಾಲಿಗೆ ಕಿಂಗ್ ಕೊಹ್ಲಿ ಕೂಡ ಸೇರ್ಪಡೆಯಾಗಿದ್ದಾರೆ. ಧನ್ಯವಾದಗಳು ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ.